ಹೆದರಲ್ಲ, ದಾಳಿಗೆ ಹೆದರಲ್ಲ. ಆದರೆ KGF ಅಪ್ಪು ಚಾನಲ್ ಅಂದರೆ ಒಂದು ಸ್ವಲ್ಪ ಜನಕ್ಕೆ ಎದೆ ಡಬ ಡಬ ಅನ್ನುತ್ತೆ. ಯಾಕಂದರೆ ಅದು ನಮ್ಮ ಗಂಡು ಮೆಟ್ಟಿದ ನಾಡು ಕರ್ನಾಟಕದ ಗತ್ತು ಅಂದರೆ. ತುಂಬಾ ಜನ ಕೇಳ್ತಾ ಇದ್ರಿ ನನ್ ಪಪ್ಪುಮಾನ. ತುಂಬಾ ಜನ ಏನ್ ಕೇಳಿಲ್ಲ, ಹೇಳು ಪರವಾಗಿಲ್ಲ ಯಾರು ಅಂತ. ಸೊ ಇವತ್ತು ನನ್ ಪಪ್ಪುಮಾನ ತೋರ್ಸೋ ದಿವಸ ಬಂತು. ಇನ್ನ ಈ ಕಣ್ಣಲ್ಲಿ ಅದ್ ಏನೇನ್ ನೋಡ್ಬೇಕು ತೋರ್ಸು. ಇವರೇ ನನ್ ಪಪ್ಪುಮ್ಮ. ಹೇಳಮ್ಮ. ನಾನೇ ಇವ್ರ ಪಪ್ಪುಮ್ಮ. ಸೊ ಏನೇ ಆದ್ರೂ ಕೂಡ ಫೈಟ್ ಮಾಡ್ತಿರ್ತಾನೆ ನನ್ನ ಜೊತೆ ಸರ್ಪಟ್ಟಿ. ನಿನ್ ಜೊತೆ ಸೇರ್ಕೊಂಡ್ ಫೈಟ್ ಮಾಡಕ್ಕೆ ನೀನೇನ್ ಫ್ರೀಡಮ್ ಫೈಟರ್? ಸಂಗೊಳ್ಳಿ ರಾಯಣ್ಣನ, ಸುಭಾಷ್ ಚಂದ್ರ ಬೋಸ, ಭಗತ್ ಸಿಂಗ, ಅವಳೇನ್ ಕಿತ್ತೂರಾಣಿ ಚೆನ್ನಮ್ಮನ, ಒನಕೆ ಓಬವ್ವನ? ಚಪ್ರಿ ಕಂಡ್ರ ನೀವು? ಚೆನ್ನಾಗಿದೆ. ಹೆಣ್ಮಕ್ಳ ಬಗ್ಗೆ ನಾವೇನು ಮಾತಾಡಂಗಿಲ್ಲ, ಕಂಟಿನ್ಯೂ ಮಾಡಿ. ಹಿಂದೆ ಯಾರೋ ಅದು ಎಲ್ಲರಿಗೂ ವನಕಂ. ನಾನಿಪ್ಪ ಕರ್ನಾಟಕದಿಂದ ಒಂದೇ ಯಾಂ ಪೇಷನ್ಕರನ್ನ ಸೆಕೆಂಡ್ ರಿಪೋರ್ಟ್ರೆ ಮಕ್ಕೂದಾಗ ನಾವು ಕನ್ನಡ ಮಾತಾಡೋ ಅಂತ. ನಾನಿವತ್ತು ಕರ್ನಾಟಕದಿಂದ ಬಂದು ಯಾಕೆ ಮಾತಾಡ್ತಿದ್ದೀನಿ ಅಂದ್ರೆ, ಚಿಕ್ಕ ಕಡಿಯುತ್ತಲ್ಲ ಅದಕ್ಕೆ ಹೋಗಿ ಮಾತಾಡ್ತಿದ್ಯಾ? ಜೀವನ, ಮನೆ, ಮಠ ಎಲ್ಲ ಮಾರ್ಕೊಂಡು ನೇಣ್ ಹಾಕೊಂಡು ಸಾಯ್ತಾ ಇರುವಾಗ ಅವರು ಸಾಯಿರಂಗ ಪೋರಂಗೋ ಗೊತ್ತಿಲ್ಲ, ನಿನ್ ಮಾತ್ ಕೇಳಿ ಪಕ್ಕ ಪೋರಂಗೋ. ಮನುಷ್ಯನ್ ಮೈಯಲ್ಲಿ ಬಂದ್ರೆ ರಕ್ತ ಸಮೇತ ಅರ್ಧೋಗುತ್ತೆ. ಕರ್ನಾಟಕದಲ್ಲಿರುವ DK ಶಿವಕುಮಾರ್ ಸಾಹೇಬ್ರಿಗೂ ಇವನು ಸ್ವಾತಂತ್ರ್ಯ ಹೋರಾಟಗಾರ DK ಶಿವಕುಮಾರ್ ಅವ್ರು ಕೇಳ್ಬೇಕು. ತಮಿಳ್ನಾಡಲ್ಲಿರುವ ವಿಜಯ್ ಸರ್ಗೂ ಹೇಳ್ಕೊಂತೀನಿ, ಕೈ ಮುಗ್ದಿ ಕೇಳ್ಕೊಂತೀನಿ. ಇನ್ನ ಈ ಹೋರಾಟವನ್ನು ಮೆಚ್ಚಿ CM ವಿಜಯ್ ತಳಪತಿ ಅವರು ಒಂದು ವಾಯ್ಸ್ ನೋಟ್ ಕೊಡಿಸಿದ್ದಾರೆ, ಕೇಳಿಸ್ಕೊ. ಏನಡ ತಂಬಿ, ನೀ ಇಲ್ಲಿಂದ ಹೋಗಿಲ್ಲ ಅಂದ್ರೆ ಬಂದು ನಾವು ತಿಗ ಹೊಡ್ರೆ. ಫೋನ್ ಮಾಡ್ರೆ ಫೋನ್ ಯಾಕೋ ಎತ್ತಾ ಇಲ್ಲ? ಚಾರ್ಜಿಂಗ್ ಹಾಕಿದೆ. ಹೌದಾ? ಸದ್ಯ ಈ ಫೋನ್ ಗಳೆಲ್ಲ ಚಾರ್ಜಿಂಗು ಬ್ಯಾಟ್ರಿಯಿಂದ ಓಡುತ್ತೆ. ಅಕಸ್ಮಾತ್ ಇದಕ್ಕೂ ಪೆಟ್ರೋಲ್ ಡೀಸೆಲ್ ಹಾಕ್ಸ್ಬೇಕಂದ್ರೆ ತಿಕಾರ್ ದೂರ ಬಗ್ಲಾ ಬಿಡೋದು. ಲೋ ಮಚ್ಚ, ದೊಡ್ಡವ್ರ ಏನಂದವ್ರು ಗೊತ್ತಾ ನಿಂಗೆ? ಗೊತ್ತಿಲ್ಲ ಮಚ್ಚ, ಗೊತ್ತಿದ್ರೆ ಎಲ್ಲೋ ಹೋಗ್ಬಿಡ್ತಿದ್ದೆ. ಟೀ ಕೊಡ್ಸು ಅಂದ್ರೆ ಕಾಸಿಲ್ಲ, ಇವಾಗ ಎಲ್ಲೋ ಹೋಗಕ್ ಕಾಸಾಯ್ತಾ? ನನಗೆ ಕೌಂಟ್ರ ಮಾಡ್ತೀನಿ ತಾಳಿ, ಇವಾಗ ಎನ್ಕೌಂಟ್ರು. ಮಚ್ಚ, ನಿನ್ ಜೀವನದಲ್ಲಿ ಬೆಳಿಬೇಕಾ, ದುಡ್ಡು ಮಾಡ್ಬೇಕಾ? ಮಚ್ಚ ಮಾಡ್ಬೇಕು. ಮತ್ ಮಾಡು, ನಂಗೇನ್ ಹೇಳ್ತಾ ಇದ್ಯಾ? ನಮ್ ಫ್ರೆಂಡ್ 3 ತಿಂಗಳು ಮುಂಚೆ ಬರೀ 10 ರೂಪಾಯಿಂದ ಟ್ರೇಡಿಂಗ್ ಸ್ಟಾರ್ಟ್ ಮಾಡಿದ್ದು. ಇವಾಗ ಅವನ ಹತ್ರ 1 ಕೋಟಿ ಐತೆ. ಏನ್ ಹೇಳ್ತಾ ಇದ್ಯಾ? ಸುಳ್ಳು. ಚೆಕ್ ಮಾಡಿದ್ದೀನಿ, ರಿಪೋರ್ಟ್ ಎಲ್ಲ ನಾರ್ಮಲ್ ಇದೆಯಲ್ಲ. ಮತ್ತೆ ಇದ್ದಕ್ಕಿದ್ದಂಗೆ ಯಾಕೆ ಬಿದ್ದೋದ ಡಾಕ್ಟ್ರೆ? ಇದಕ್ಕಿದ್ದಂಗೆ ಬಿದ್ದೋದ್ನ? ಎಲ್ ಬಿದ್ದ? ಹೋಟ್ಲಿಂದ ಊಟ ಮಾಡ್ಕೊಂಡು ಆಚೆ ಬಂದ, ಅವ್ನ್ ಮೊಬೈಲ್ ಮುಟ್ಟದ, ಹಂಗೆ ಬಿದ್ದೋದ. ಮೊಬೈಲ್ ಮುಟ್ಟಿ ಹಂಗೆ ಬಿದ್ದೋದ್ನ? ಅವ್ನ ಫೋನಲ್ಲಿ ಬ್ಯಾಲೆನ್ಸ್ ಎಷ್ಟಿದೆ ನೋಡು. 0 ಬ್ಯಾಲೆನ್ಸ್. ಹೌದಾ? ಅರ್ಜೆಂಟ್ ಆಗಿ ಅವನ ಅಕೌಂಟ್ಗೆ 25 ರೂಪಾಯಿ ಹಾಕು. ಆಗ್ತೇ ಡಾಕ್ಟ್ರೆ.